ಹಾಯ್, ನಾನಿವತ್ತು ಕ್ರೋಶಾ ಕುಚ್ಚನ್ನ ಸೆಕೆಂಡ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ದಾರನ ಹೇಗೆ ತಗೊಳ್ಳೋದು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾವು ಸೀರೆಗೆ ಬೇಸ್ ಲೈನ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನಿಲ್ಲಿ 0.7 mm ಕ್ರೋಶಾದು ಸೂಜಿ ತೊಗೊಂಡಿದ್ದೀನಿ. ನೋಡಿ, ನೂಲನ್ನ ಯಾವ ರೀತಿ ಇಟ್ಕೋಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಇದೇ ರೀತಿ ಇಟ್ಕೋಬೇಕು. ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಇದೇ ಪೊಸಿಷನಲ್ಲಿ ನೀವು ನೂಲನ್ನ ಇಟ್ಕೋಬೇಕಾಗುತ್ತೆ. ಮತ್ತು ನೂಲು ಯಾವಾಗಲೂ ಲೂಸ್ ಇರಬಾರ್ದು, ಈ ಥರ ಟೈಟಾಗಿ ಹಿಡ್ದಿರಬೇಕು. ನೋಡಿ, ಬಟ್ಟೆ ತೊಗೊಂಡು ನೋಡಿ, ಆ ನೂಲು ಕೆಳಗಡೆ ಇರಬೇಕು. ನಾವು ಯಾವ ಬಟ್ಟೆಗೆ ಕ್ರೋಶಾ ಕುಚ್ಚನ್ನು ಹಾಕ್ತಾಯಿದ್ದೀವಿ ಅದು ಮೇಲ್ಗಡೆ ಇರಬೇಕು. ನೋಡಿ, ಇವಾಗ ಇದನ್ನು ಒಂದು ಹೋಲ್ ಮಾಡ್ಕೊಂಡು ನೋಡಿ, ಮೇಲಿಂದನೇ ಹೋಲ್ ಮಾಡ್ಕೋಬೇಕು. ಒಂದು ನಿಮಿಷ ನೋಡಿ, ಇವಾಗ ಅದೇ ಪೊಸಿಷನಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ನೂಲು ಯಾವಾಗಲೂ ಇದು ಟೈಟ್ ಇರಬೇಕು. ನೋಡಿ, ಇದೇ ಪೊಸಿಷನಲ್ಲಿ ನೀವು ಇಟ್ಕೊಂಡ್ರೆ ಯಾವ ಕನ್ಫ್ಯೂಷನ್ ಆಗೋಲ್ಲ. ನೋಡಿ, ಕ್ರೋಶಾ ಈ ಥರ ನಮ್ಮ ಕೈ ಯಾವ ಕಡೆ ಇದೆಯೋ ಬೆರಳು ಆ ಕಡೆಗೆ ಹೋಗಿ ಆ ನೂಲಿನ ಹಿಂಭಾಗದಿಂದ ನಾವು ನೂಲು ತಗೊಂಡು ಸೀರೆ ಮೇಲ್ಗಡೆಗೆ ಬರಬೇಕಾಗುತ್ತೆ. ನೋಡಿ, ಇವಾಗ ಅದನ್ನು ಮತ್ತೆ ಅದೇ ರೀತಿ ತಗೊಂಡು ಆ ಹೋಲ್ ಒಳಗಡೆ ಹಾಕಿದರೆ ಇದನ್ನು ಸಿಂಗಲ್ ಚೈನ್ ಅಂತೀವಿ, ಅಥವಾ ಸಿಂಗಲ್ ಲಾಕ್ ಅಂತ ಹೇಳ್ತೀವಿ. ನೋಡಿದ್ರಾ? ನೋಡಿ, ಗೊತ್ತಾಗ್ತಿದೆಯಾ? ನೋಡಿ, ಇನ್ನೊಂದು ಲಾಕ್ ಮಾಡಿ ತೋರಿಸ್ತೀನಿ. ಅದೇ ಸೇಮ್ ಆ್ಯಸ್ ಇಟ್ ಈಸ್. ನೋಡಿ, ನೋಡಿ, ಇವಾಗ ಯಾವಾಗಲೂ ಸೀರೆಗೆ ನಾವು ಕ್ರೋಶ್ ಹಾಕಬೇಕಂದ್ರೆ ಕಾಮನಾಗಿ ಡಬಲ್ ಲಾಕ್ ಮಾಡೇ ಮಾಡ್ತೀವಿ. ನೋಡಿ, ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. ನಾನಿವಾಗ ಒಂದು ವೇಸ್ಟ್ ಬ್ಲೌಸ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಹೊಸ್ದಾಗಿ ಹಾಕ್ತಿದ್ದೀನಿ ಅಂದರೆ ಯಾವುದಾದ್ರೂ ಬ್ಲೌಸ್ ಪೀಸ್ಗೆ ಫುಲ್ ಸಿಕ್ಸಾಗಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಟ್ರೈ ಮಾಡಿ. ನೀವು ನೋಡಿ, ಮೇಲ್ಗಡೆಯಿಂದ ಹೋಲ್ ಮಾಡಿ ನಮ್ಮ ಬೆರಳು ಯಾವ ಕಡೆಯಿಂದ ಆ ಕಡೆಯಿಂದ ಕ್ರೋಶಾ ತೊಗೊಂಡೋಗಿ ನೋಡಿ, ಆ ಕಡೆಯಿಂದ ಬಂದು ಹಿಂಗೆ ಬಂದು ಕೆಳಗಿಂದ ಹೇಳ್ಕೊಂಡ್ರೆ ನೋಡಿ, ಒಂದು ನೂಲು ಬಿಟ್ಕೊತ್ತು ಅಂದರೆ ರಿಟರ್ನ್ ಹೋಗಿ ನೀವು ಆರಾಮಾಗಿ ತೊಗೊಬರ್ಬೋದು. ಚೆನ್ನಾಗಿ ಬರ್ತಿದೆಯಾ? ನೋಡಿ, ಇವಾಗ ಒಂದು ಸಿಂಗಲ್ ಲಾಕ್ ರೆಡಿ. ನೋಡಿ, ಮತ್ತೆ ಅದೇ ರೀತಿ ಇನ್ನೂ ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಡಬಲ್ ಲಾಕ್ ಆಗಿದೆ. ಇವಾಗ ಚೈನ್ ಹಾಕೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ನೋಡಿ, ನಿಧಾನವಾಗಿ ನೋಡ್ಕೊಳ್ಳಿ. ನೂಲು ಈ ರೀತಿ ಟೈಟಾಗಿ ಹಿಡಿದಿರಬೇಕು ನೀವು. ನೋಡಿ, ಇವಾಗ ಮತ್ತೆ ನೂಲು ಕೆಳಗಡೆಯಿಂದ ನಮ್ಮ ಬೆರಳು ಯಾವ ಕಡೆ ಇದೆಯೋ ಆ ಕಡೆಯಿಂದ ನೀವು ಕ್ರೋಶಾನ ತಗೊಂಡು ನೋಡಿ, ಈ ರೀತಿಯಾಗಿ ಆ ನೂಲು ಒಳಗಡೆ ಹಾಕಿದರೆ 1 ಚೈನ್, ಮತ್ತು ಅದೇ ರೀತಿ ತಗೊಂಡ್ರೆ 2 ಚೈನ್, 3 ಚೈನ್, 3 ಚೈನ್, 1 ಚೈನ್, 2 ಚೈನ್, 3 ಚೈನ್, ಇನ್ನೊಂದು ಚೈನ್ ಹಾಕೋಣ, 4 ಚೈನ್. ನೋಡಿ, 4 ಚೈನ್ ಆಯಿತು. ಇವಾಗ ನೇರವಾಗಿ ನೋಡ್ಕೋಬೇಕು ಫಸ್ಟು ನೀಟಾಗಿ, ಇಲ್ಲಾಂದರೆ ಸೀರೆಯಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಇದೇ ರೀತಿ ನೀಟಾಗಿ 4 ಚೈನ್ಗೆ ಒಂದು ಸಿಂಗಲ್ ಲಾಕ್. ನೋಡಿ, ಸಿಂಗಲ್ ಲಾಕ್ ಫಸ್ಟ್ ಯಾವ ರೀತಿ ಮಾಡಿದ್ವೋ ಅದೇ ಆ್ಯಸ್ ಇಟ್ ಈಸ್ ಅದೇ ರೀತಿ ಸಿಂಗಲ್ ಲಾಕ್ ಮಾಡಿಕೊಂಡ್ರೆ ಆಯಿತು. ಮತ್ತೆ ಅದೇ ಥರ ಮತ್ತೆ 4 ಚೈನ್ ಹಾಕೊಳ್ಳೋಣ. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಬೇಸ್ ಲೈನು. 1 ಚೈನ್, ನೋಡಿ, ಸೀರೆನ ನೀಟಾಗಿ ಇಟ್ಕೊಂಡು 1 ಚೈನ್, 2 ಚೈನ್, 3 ಚೈನ್, 4 ಚೈನ್, ಮತ್ತು ಅದೇ ಥರ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಆದಮೇಲೆ ನೋಡಿ, ನೇರವಾಗಿ ಇಟ್ಕೋಬೇಕು. ಮೊದಲು ಈ ರೀತಿ ನೇರ ನೋಡ್ಕೊಂಡು ಇಟ್ಕೊಂಡು ಒಂದು ನಾಟ್, ಸಿಂಗಲ್ ನಾಟ್. ಇದು ಇವಾಗ ಸಿಂಗಲ್ ನಾಟ್ ಆಗಿದೆ.
ಮತ್ತು ಅದೇ ರೀತಿ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. ನೋಡಿ ಇದೇ ರೀತಿ ನೀವು ಸೀರೆ ಫುಲ್ ಎಷ್ಟಿರುತ್ತೋ ಅಷ್ಟು 4 ಚೈನ್ ಇದೇ ರೀತಿ ಹಾಕ್ಕೊಂಡೋಗಿ ಕೂಡ ಇದಕ್ಕೆ ನಾವು ಬೇಬಿ ಕುಚ್ಚನ್ನ ಕಟ್ಬೋದು. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಸ್ ಲೈನ್ ತುಂಬಾ ಈಸಿ, ಆದರೆ ನಿಧಾನಕ್ಕೆ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ ಮತ್ತೆ ಅದೇ ರೀತಿ ಸೇಮ್ 4 ಚೈನ್ ಹಾಕ್ಕೊಡೋದು, ಒಂದು ಲಾಕ್ ಮಾಡೋಣ. ನೋಡಿದ್ರೆ ಎಷ್ಟು ನೀಟಾಗಿ ಒಂಚೂರು ಸುಕ್ಕು ಏನೂ ಇಲ್ದಲೆ ಲಾಕ್ ಆಗ್ತಾಯಿದೆ. ನೋಡಿ ನೋಡಿ ಇದೇ ರೀತಿ ಫುಲ್ಲು ಸೀರೆ ಸೆರಗೋರ್ಗ ನಾವು 4 ಚೈನ್ ಹಾಕ್ಕೊಂಡು ಇದೇ ರೀತಿ. ಮೊದಲು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು 2-3 ಸಲ ಟ್ರೈ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ನೋಡಿ ಇದೇ ರೀತಿ ಒಂದು ಸೀರೆ ಉದ್ದಕ್ಕೂ 4 ಚೈನ್ ಹಾಕ್ಕೊಂಡೋಗಿ ಇದಕ್ಕೆ ಬೇಕಾದರೆ ನಾವು ಫುಲ್ ಉದ್ದಕ್ಕೂ ಬೇಬಿ ಕುಚ್ಚನ್ನ ಕಟ್ಕೋಬೋದು. ನೋಡಿ ಇವಾಗ ಇಷ್ಟು ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ನೋಡ್ತಿದ್ದೀರಲ್ವಾ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಇವಾಗ ಲಾಕ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಫೈನಲಾಗಿ ಹೆಡ್ಜಿಗೆ ಬಂದಾಗ ನಾವು ಈ ರೀತಿ 1 ಚೈನ್ 2 ಚೈನ ಹಾಕಿ ನೂಲನ್ನ ಈ ಥರ ಎಳ್ಕೊಬಿಟ್ಟು ಆ ನೂಲನ್ನು ಕಟ್ ಮಾಡೋಣ. ಕಟ್ ಮಾಡಿಬಿಟ್ಟು ಒಂದು ನೂಲನ್ನ ಈ ರೀತಿಯಾಗಿ ಮೇಲೆ ಎಳೆದ್ರೆ ಅದು ಟೈಟಾಗಿ ಕೂರುತ್ತೆ. ಲಾಸ್ಟಲ್ಲಿ ನಾವು ಅದನ್ನು ಒಂದು ಗಮ್ಮೋ ಏನಾದರೂ ಹಾಕಿ ಅಂಟಿಸ್ಬೋದು. ಇಲ್ಲ ಅಂದರೆ ಕುಚ್ಚು ಜೊತೆಗೆ ಕಟ್ಕೊಂಡ್ರೆ ಅದು ಕಾಣಿಸೋದಿಲ್ಲ. ನೋಡಿ ಬೇಸ್ ಲೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನೂ ಒಂದ್ಸಲ ನಿಧಾನವಾಗಿ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ.